ರಾಷ್ಟ್ರಮಟ್ಟದ ನಾಟಕೋತ್ಸವದಲ್ಲಿ ಹಲವಾರು ಪ್ರಶಸ್ತಿ ಪಡೆದ ಭೂಮಿಕಾ ಹಾರಾಡಿ ರಂಗತಂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ 10ನೇ ವರ್ಷದ ನಾಟಕೋತ್ಸವ ರಂಗದ ರಂಗಿನಾಟ ಬಣ್ಣ ಏಪ್ರಿಲ್ 9 ರಿಂದ 14 ರವರೆಗೆ ಬ್ರಹ್ಮಾವರ ಎಸ್ಎಂಎಸ್ ಮಕ್ಕಳ ಮಂಟಪದಲ್ಲಿ ಜರುಗಲಿದೆ. ರಂಗಕಲೆ ಹೃದಯವಂತರನ್ನಾಗಿಸುವ ಅದ್ಭುತ ಶಕ್ತಿ ಹೊಂದಿರುವ ಕಾರಣ ಯುವ ಜನರನ್ನು ಒಗ್ಗೂಡಿಸಿ ನೂರಾರು ಕಲಾವಿದರನ್ನು ಸೃಷ್ಟಿಸಿ ದೇಶದಾದ್ಯಂತ ರಂಗಕಲೆಯ ಹಲವಾರು ಪ್ರದರ್ಶನ ನೀಡಿ ಖ್ಯಾತಿ ಪಡೆದ ಭೂಮಿಕಾ ತಂಡ 9 ವರ್ಷದ ನಾಟಕೋತ್ಸವದಲ್ಲಿ ನಾಡಿನ ಶ್ರೇಷ್ಠ ನಾಟಕ ತಂಡಗಳಿಂದ ಉಚಿತವಾಗಿ 36 ನಾಟಕಗಳನ್ನು ರಂಗಾಸಕ್ತರಿಗೆ ನೀಡಿದೆ. ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ನಾಟಕೋತ್ಸವವನ್ನು ಉದ್ಘಾಟಿಸಲಿದ್ದು, ಪ್ರತಿದಿನ ಸಂಜೆ ಸೂರ್ಯನ ರಂಗು ಕಳೆಯುತ್ತಿರುವಂತೆ ಬ್ರಹ್ಮಾವರದಲ್ಲಿ 6 ನಾಟಕಗಳು ರಂಗದಲ್ಲಿ ಬಣ್ಣದ ಬೆಳಗು ಮೂಡಿಸಲಿದೆ ಮತ್ತು ಇದೇ ಸಂದರ್ಭದಲ್ಲಿ ರಂಗ ಸಾಧಕರನ್ನು ಸನ್ಮಾನಿಸಲಾಗುವುದು ಎಂದು ಭೂಮಿಕಾದ ಸಂಚಾಲಕ ರಾಮ್ ಶೆಟ್ಟಿ ಹಾರಾಡಿ ತಿಳಿಸಿದರು. ಅಶೋಕ್ ಕುಮಾರ್ ಶೆಟ್ಟಿ, ಹರೀಶ್ ಕಿರಣ್ ತುಂಗ, ಶ್ರೀಹರಿ ಚೇರ್ಕಾಡಿ, ಅಶೋಕ್ ಶೆಟ್ಟಿಗಾರ್, ರವಿ ಎಸ್ ಪೂಜಾರಿ ಗೋಷ್ಠಿಯಲ್ಲಿದ್ದರು. ಭೂಮಿಕಾ ರಂಗ ತಂಡ ಹಾರಾಡಿ ಕಳೆದ 9 ವರ್ಷಗಳಿಂದ ಬ್ರಹ್ಮಾವರದಲ್ಲಿ ಬಣ್ಣ ಎನ್ನುವ ನಾಟಕೋತ್ಸವವನ್ನು ಮಾಡ್ಕೊಂಡು ಬಂದಿದ್ದೀವಿ. 36 ನಾಟಕಗಳನ್ನು ಕಳೆದ 9 ವರ್ಷಗಳಲ್ಲಿ ಬ್ರಹ್ಮಾವರದ ಜನತೆಗೆ ಬಣ್ಣದ ಮೂಲಕ ನಾವು ನೀಡಿದ್ದೇವೆ. ಬಹಳ ಒಳ್ಳೆಯ ನಾಟಕಗಳನ್ನು ನಾವು ಈ ನಾಟಕೋತ್ಸವಕ್ಕೆ ಆಯ್ಕೆ ಮಾಡ್ತೇವೆ. ಈ ವರ್ಷ ಬಣ್ಣ 10ನೇ ವರ್ಷ, ದಶಮಾನೋತ್ಸವ, ಆ ಒಂದು ಹಬ್ಬ ಆಗಬೇಕು ಬಣ್ಣ ಅನ್ನೋದು. ಹಾಗಾಗಿ 6 ದಿನಗಳ ಕಾಲ ಮತ್ತೆ SMS ಮಕ್ಕಳ ಮಂಟಪದಲ್ಲಿ ನಾಟಕ ಆಗುತ್ತೆ. ಕರ್ನಾಟಕದ ಶ್ರೇಷ್ಠ ನಾಟಕಗಳನ್ನು ಇಲ್ಲಿ ಈ ನಾಟಕೋತ್ಸವದಲ್ಲಿ ಆಯೋಜಿಸಲಾಗಿದೆ. 25 ವರ್ಷಗಳಿಂದ ಭೂಮಿಕಾ ಹಾರಾಡಿಯಲ್ಲಿ ನೆಲೆಯೂರಿಕೊಂಡು ನಾಟಕಗಳನ್ನು ಆಡ್ತಾ ರಂಗಭೂಮಿ ಚಟುವಟಿಕೆಗಳನ್ನು ಮತ್ತು ಒಂದಷ್ಟು ಯುವಕರನ್ನು ರಂಗಭೂಮಿಗೆ ಪರಿಚಯಿಸಿದ ಕೀರ್ತಿ ನಮ್ಮ ಭೂಮಿಕಾ ತಂಡಕ್ಕಿದೆ. ನಾಡಿನ ಖ್ಯಾತ ನಾಟಕಕಾರ ನಾಟಕಗಳನ್ನು ರಂಗಕ್ಕೆ ತಂದು ಅದನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರದರ್ಶನಗಳನ್ನು ನೀಡಿದೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ನಮ್ಮ ರಂಗತಂಡ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಗಳಿಸಿಕೊಂಡಿದೆ. ಈ ಮೂಲಕ ರಂಗ ಚಟುವಟಿಕೆಗಳಲ್ಲಿ ಪ್ರತಿ ವರ್ಷ ನಿರಂತರವಾಗಿ ತೊಡಗಿಸಿಕೊಳ್ತಾ ಇದೆ. ನಮ್ಮ ಯುವಕರೇ ಇದರಲ್ಲಿ ಹೆಚ್ಚು ತೊಡಗಿಸಿಕೊಂಡಿರೋದು. ಈ ಬಾರಿ ಮತ್ತೆ 10ನೇ ವರ್ಷ ಬಣ್ಣ ನಾಟಕೋತ್ಸವ ಆಗ್ತಾ ಇದೆ. ಒಳ್ಳೊಳ್ಳೆಯ ನಾಟಕಗಳನ್ನು ಹಾಕಿ